ಕಂಬಳ ಕರಾವಳಿ ಮಣ್ಣಿನ ಸೊಗಡು ಹೊತ್ತ ಜಾನಪದ ಕ್ರೀಡೆ. ಕೆಸರುಗದ್ದೆಯಲ್ಲಿ ಕೋಣಗಳ ಮಿಂಚಿನ ಓಟ, ಸಾವಿರಾರು ಅಭಿಮಾನಿಗಳ ಹರ್ಷೋದ್ಗಾರ. ಕರಾವಳಿಯ ಜನಜೀವನದೊಂದಿಗೆ ಬೆಸೆದುಕೊಂಡಿರುವ ಈ ಜಾನಪದ ಕ್ರೀಡೆ ಇದೀಗ ಕರಾವಳಿಯ ಗಡಿ ದಾಟಿ ಮತ್ತಷ್ಟು ವಿಸ್ತರಿಸುತ್ತಿದೆ. ಬೆಂಗಳೂರು ಬಳಿಕ ಇದೀಗ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕಂಬಳದ ಕಲರವ ಕೇಳಿಬರುವ ನಿರೀಕ್ಷೆಗಳು ಮೂಡಿವೆ. ಮೈಸೂರು ದಸರಾ ಸಂದರ್ಭದಲ್ಲಿ ಕಂಬಳ ಆಯೋಜಿಸುವ ಕುರಿತು ಪರವಿರೋಧದ ಚರ್ಚೆಗಳು ನಡೆಯುತ್ತಿರುವ ನಡುವೆಯೇ ಉಡುಪಿ ಜಿಲ್ಲೆಯ ಯುವಕರ ತಂಡವೊಂದು ಈಗಾಗಲೇ ಭರ್ಜರಿ ಸಿದ್ಧತೆಯಲ್ಲಿ ತೊಡಗಿದೆ. ನಿತ್ಯದ ತರಬೇತಿ, ಪೌಷ್ಟಿಕ ಆಹಾರ, ವಿಶೇಷ ಆರೈಕೆಯೊಂದಿಗೆ ಮೈಸೂರಿನ ಕಂಬಳಗದ್ದೆಗೆ ಇಳಿಯುವ ನಿರೀಕ್ಷೆಯಲ್ಲಿ ಕೋಣಗಳನ್ನು ಹುರಿಗೊಳಿಸಲಾಗುತ್ತಿದೆ. ನಾವು ಈ ಸತ್ಯ ಮೈಸೂರು ಕಂಬಳಕ್ಕೆ ನಾವು ರೆಡಿಯಾಗಿದ್ದೇವೆ ಕೋಣಗಳನ್ನು ಕೊಂಡೋಗಿ. ಅಂದರೆ ನಾವು ಸಬ್ ಜೂನಿಯರ್ ವಿಭಾಗದ ಕೋಣಗಳನ್ನು ನಾವು ಕೊಂಡೋಗುವುದಿಲ್ಲ, ಯಾಕೆಂದರೆ ಅವುಗಳಿಗೆ ಅನುಭವ ಇಲ್ಲ. ಅದನ್ನು ನಾವು ಈ ಸಣ್ಣ ಪುಟ್ಟ ಕಂಬಳಗಳಿಗೆ ಕೊಂಡೋಗಿ ನಾವು ಸರ್ವಿಸ್ ಆದ ಮೇಲೆ ಅದನ್ನು ಕೊಂಡೋಗಬೇಕಾಗ್ತದೆ. ಆದರೆ ನಮ್ಮದು ಈಗ ಸರ್ವಿಸ್ ಇರುವ ಕೋಣಗಳನ್ನು ನಾವು ಕೊಂಡೋಗ್ಬೋದು, ಯಾಕೆಂದರೆ ತೊಂದರೆ ಇಲ್ಲ. ನಮ್ಮ ಕೋಣಗಳು ದೂರ ದೂರ ಪಯಣ ಮಾಡ್ತವೆ. ಬೈಂದೂರು ಕಂಬಳಕ್ಕೆ, ಮತ್ತು ಪುತ್ತೂರು ಕಂಬಳ, ಈ ನರಿಂಗಾನ ಕಂಬಳ, ನಾವರ ಕಂಬಳ. ಸೆಲೆಕ್ಟೆಡ್ ಕೋಣಗಳು ಉಂಟು ನಮ್ಮಲ್ಲಿ. ಅಪ್ಪು, ಪುಟ್ಟ, ಚಿಂಕ್ರ ಮತ್ತು ಬಾರ್ಗಿ 4 ಕೋಣಗಳು ರೆಡಿ ಉಂಟು. ಕೊಂಡೋಗುವಂತೂ ಸ್ವಲ್ಪ ಕಷ್ಟ ಉಂಟು, ಆದರೂ ತೊಂದರೆ ಇಲ್ಲ. ಅದು ಹೋಗಿ ಅವರಿಗೆ ಕೋಣಗಳಿಗೆಲ್ಲ ಸರ್ವಿಸ್ ಉಂಟು, ಟೆಂಪೋದಲ್ಲಿ ಹೋಗುವಂಥದ್ದೆಲ್ಲ ಸರ್ವಿಸ್ ಉಂಟು. ಮೈಸೂರಿಗೆ ಹೋಗುವುದು ಅಂತೂ ನಾವು ಗ್ಯಾರಂಟಿ. ನಮಗೆ ಮೈಸೂರಲ್ಲಿ ಆಗುವಂಥದ್ದು ತುಂಬ ಸಂತೋಷ. ಏನಂದರೆ ನಮ್ಮ ಊರು ಬಿಟ್ಟು ಇನ್ನೊಂದು ದೂರದಲ್ಲಿ ಒಂದು ಆಗುವಂಥ ನಮಗೆ ಸಂತೋಷವೇ. ರಾಮಚೂಡಿಯವರ ಮಗ ಒಂದು ದಾಖಲೆ ಮಾಡಿದ್ದಾರೆ. ಏನು ದಾಖಲೆ? ಪುತ್ತೂರು ಕಂಬಳದಲ್ಲಿ ಅಂದರೆ 8.52 ಸೆಕೆಂಡ್ನಲ್ಲಿ 100 ಮೀಟರನ್ನು ಇವನು ಓಡಿ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾನೆ. ಅಂದರೆ ಕಂಬಳದಲ್ಲಿ ರೆಕಾರ್ಡ್. ಈಗ ಮೊದಲ ಸ್ಥಾನದಲ್ಲಿ ಇರುವುದು ಹೌದೇ, ಉಸೇನ್ ಬೋಲ್ಟಿನ ರೆಕಾರ್ಡನ್ನು ಶ್ರೀನಿವಾಸ್ ಗೌಡರು ಮುರಿದಿದ್ದಾರೆ. ಶ್ರೀನಿವಾಸ್ ಗೌಡರ ರೆಕಾರ್ಡನ್ನು ಮಾಸ್ತಿಕಟ್ಟೆ ಸ್ವರೂಪ್ ಮುರಿದಿದ್ದಾರೆ. ಅವರ ನೆಕ್ಸ್ಟ್ ಇರುವುದು ಪೃಥ್ವಿರಾಜ್ ಪೂಜಾರಿ. ಅವನು ಬಾಲ್ಯದಿಂದಲೇ ಕಂಬಳದಲ್ಲಿ ಆಸಕ್ತಿ ಉಳ್ಳವನು, ಸ್ವಂತ ಪ್ರಯತ್ನದಿಂದಲೇ ಕಂಬಳದಲ್ಲಿ ಮೇಲ್ ಬಂದವನು. ಹಾಗೆ ಎಲ್ಲರಿಗೆ ಓಡಿಸ್ಲಿಕ್ಕೆ ಆಗುದಿಲ್ಲ ಕಂಬಳದಲ್ಲಿ ಸ್ವಂತ ಪ್ರಯತ್ನದಲ್ಲಿ, ಯಾರಾದ್ರೂ ಮಾರ್ಗದರ್ಶನ ಬೇಕು. ಅದು ಇವ ಮನೆಯ ಕೋಣಗಳನ್ನು ಇಟ್ಕೊಂಡು ಸಾಕಿ ಸಲಹಿ ಕೋಣಗಳನ್ನೆಲ್ಲ ರೆಡಿ ಮಾಡ್ತಾನೆ. ನಿರೀಕ್ಷೆ ಅಂದರೆ ನಮ್ಮದು ಕೋಣಗಳು ಈ ಸತಿ ಸೆಟ್ ಉಂಟು, ಬಹುಮಾನ ಪಡೆಯುವ ಉಂಟು. ಆದರೆ ಎಲ್ಲರದ್ದು ಪೈಪೋಟಿ ಇದ್ದದ್ದೇ. ಆದರೆ ಕಂಬಳದಲ್ಲಿ ನಾವೆಲ್ಲರೂ ಒಂದೇ, ಯಾವುದೇ ಭೇದವೂ ಇಲ್ಲ. ಅವರಿಗೆ ಮೆಡ್ಲಾದ್ರೂ ಖುಷಿ, ನಮಗೆ ಮೆಡ್ಲಾದ್ರೂ ಖುಷಿ. ಆದರೆ ಕೋಣಗಳು ಓಡಬೇಕು ಎಲ್ಲರದು. ಈ ಕ್ಷೇತ್ರದಲ್ಲಿ ಎಲ್ಲರಿಗೆ ನಾನು ಓಡ್ತೇನೆ ಅಂತೇಳಿ ಅವರಿಗೆ ಬರಲಿಕ್ಕೆ ಕಷ್ಟ. ಆದರೆ ಆಸಕ್ತಿ ಬೇಕು, ಹೆಚ್ಚಾಗಿ ಆಸಕ್ತಿ ಇದ್ದರೆ ಮಾತ್ರ ನಿಮಗೆ ಕಂಬಳದಲ್ಲಿ ಓಡಲಿಕ್ಕೆ ಸಾಧ್ಯ. ಮತ್ತು ಕಂಬಳದಲ್ಲಿ ನಾನು ಓಡ್ತೇನೆ ಅಂತ ಸೀದಾ ಬಂದು ನಂಗೆ ಇಡಲಿಕ್ಕೆ ಆಗೋದಿಲ್ಲ. ಆ ಕೋಣದ ಒಟ್ಟಿಗೆ ಒಂದು 4 ಸತಿ ಅವನು ತಿರುಗಬೇಕು. ಅವರು ಹೇಗೆ ಓಡಿಸ್ತಾನೆ, ಹೇಗೆ ಬಿಡ್ತಾನೆ, ಹೇಗೆ ಕಟ್ತಾನೆ, ಹಾಗಿದ್ರೆ ಮಾತ್ರ ನಿಮಗೆ ಕಂಬಳ. ಇಲ್ಲದಿದ್ದರೆ ನಾನು ಮೊಬೈಲಲ್ಲಿ ನೋಡಿ ನಾನು ಕಂಬಳದ ಕೋಣವನ್ನು ಓಡಿಸ್ತೇನೆ ಅಂದರೆ ಭಾರಿ ಕಷ್ಟ ಉಂಟು. ಕಂಬಳದ ಜೊತೆ ಇದ್ದವನಿಗೆ ಮಾತ್ರ ಕಂಬಳ ಓಡಿಸ್ಲಿಕ್ಕೆ ಆಗುದು, ಹೊಸದಾಗಿ ಬಂದವನಿಗೆ ಆಗುವುದೇ ಇಲ್ಲ. ಮೈಸೂರಿನಲ್ಲಿ ಕಂಬಳ ನಡೆದರೆ ನಾವು ರೆಡಿ ಎನ್ನುತ್ತಾರೆ ಈ ಯುವ ತಂಡ.